ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 12. ರಾಧಾಕೃಷ್ಣ ಇಬ್ಬರು ಕೈ ಹಿಡಿದು ಸಪ್ತಪದಿ ತುಳಿದರು. ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಶಾಸ್ತ್ರಿಗಳ ಮಾತಿಗೆ ಇಬ್ಬರು ಹಿರಿಯರೆಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡರು. ಇನ್ನೊಂದು ವರ್ಷದಲ್ಲಿ ತೊಟ್ಟಿಲು ತೂಗೋ ಹಾಗೆ ಆಗಬೇಕು ತಾತ ಹೇಳಿದಾಗ ರಾಧಾಕೃಷ್ಣ ಮುಖ ನೋಡಿಕೊಂಡರು. ಮತ್ತೊಂದು ಕಡೆ ಅವರ ಮನೆಯವರು ಮುಖ ನೋಡಿಕೊಂಡರು. ಮದುವೆಗೆ ಬಂದ ಬಂಧು ಬಳಗದವರೆಲ್ಲ ನವ ವಧುವರರಿಗೆ ಶುಭ ಹಾರೈಸಿ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಹೊರಟರು. ರಾಜಶೇಖರ್ ಕೂಡ ಮದುವೆಗೆ ಬಂದು ಉಡುಗೊರೆ ಕೊಟ್ಟು ಊಟ ಮಾಡದೆ ಹೊರಟರು. ಮನೆಯವರು ಕೂಡ ಇಬ್ಬರಿಗೂ ಹರಸಿ ಆಶೀರ್ವಾದಿಸಿದ್ದರು. ಫ್ಯಾಮಿಲಿ ಫೋಟೋ ತೆಗೆದ ನಂತರ ವಧುವರರನ್ನು ಊಟಕ್ಕೆ ಕರೆದುಕೊಂಡು ಹೋದರು. ಇಬ್ಬರನ್ನು ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳಿಸಿ, ಕೃಷ್ಣ, ಮೊದಲು ನೀನು ರಾಧಾಗೆ ತಿನ್ನಿಸ್ಬೇಕು, ಅವಳು ನಿನಗೆ ತಿನ್ನಿಸ್ಬೇಕು ಮೋಹನ್ ಹೇಳಿದಾಗ, ಅವಳು ಕೈ ಇದೆಯಲ್ಲ, ತಿಂತಾಳೆ ಬಿಡಿ ಎಂದ ಕೃಷ್ಣ. ಹಾಗಲ್ಲ ಕೃಷ್ಣ, ಇದು ಒಂಥರ ಶಾಸ್ತ್ರ. ಕೃಷ್ಣ, ತಿನ್ಸು ರಾಧಾಗೆ ಸಾವಿತ್ರಿ ಹೇಳಿದಾಗ, ಇವಳಿಗೆ ನಾನು ತಿನ್ನಿಸ್ಬೇಕಾ, ಮಾಡ್ತೀನಿ ಎಂದುಕೊಂಡವ ಉಪ್ಪಿನಕಾಯಿಯಲ್ಲಿದ್ದ ಮಾವಿನ ಹಣ್ಣನ್ನು ಬಾಯತ್ತ ಇಟ್ಟ. ನಾನು ಉಪ್ಪಿನಕಾಯಿ ತಿನ್ನಲ್ಲ, ಮಾವಿನಕಾಯಿನೂ ತಿನ್ನಲ್ಲ ಕೋಪದಲ್ಲಿ ರಾಧಾ ಹೇಳಿದಾಗ, ಅಜ್ಜಿ, ಗಂಡ ಏನು ತಿನ್ನಿಸ್ತಾನೋ ಅದನ್ನು ಸುಮ್ಮನೆ ತಿನ್ನಬೇಕು ತಾನೆ. ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋದು ಎಷ್ಟು ಸರಿ? ಗಂಡನ ಮನಸ್ಸಿಗೆ ನೋವು ಮಾಡೋದು ಹೆಂಡತಿ ಧರ್ಮ ಅಲ್ಲವಲ್ಲ ಕೃಷ್ಣ ಹೇಳಿದಾಗ, ಅವನಿಗೆ ಬೇಜಾರಾಗುತ್ತೆ, ಒಂದೇ ಒಂದು ಸಾರಿ ತಿಂದು ಬಿಡು ರಾಧಾ ಮಹಾಲಕ್ಷ್ಮಿ ಹೇಳಿದಾಗ ತಿಂದಳು ರಾಧಾ. ಈಗ ನಿನ್ನ ಸರದಿ ರಾಧಾ ಮೋಹನ್ ಹೇಳಿದಾಗ, ಎಲೆಯೆಲ್ಲ ಹುಡುಕಾಡಿ ಮೆಣಸಿನಕಾಯಿಯನ್ನು ತೆಗೆದು ಅವನ ಬಾಯತ್ತ ಇಟ್ಟಳು. ಎಲೆಯಲ್ಲಿ ಅಷ್ಟೊಂದು ವೆರೈಟಿ ತಿನಿಸು ಇದೆ, ನೀವೇನು ಉಪ್ಪಿನಕಾಯಿ ಮೆಣಸಿನಕಾಯಿ ತಿನ್ನಿಸ್ತಾ ಇದ್ದೀರಾ ನಮಿತಾ ಕೇಳಿದಾಗ, ಪ್ರೀತಿಯಿಂದ ಚಿಕ್ಕಿ, ಅವನಿಗೆ ಉಪ್ಪಿನಕಾಯಿ ಇಷ್ಟ, ಅದಕ್ಕೆ ನನಗೆ ಉಪ್ಪಿನಕಾಯಿ ತಿನ್ನಿಸ್ದ. ನನಗೆ ಮೆಣಸಿನ್ಕಾಯಿ ಇಷ್ಟ, ಅದಕ್ಕೆ ನಾನು ಮೆಣಸಿನ್ಕಾಯಿ ತಿನ್ನಿಸ್ತಾ ಇದ್ದೀನಿ. ಎಲ್ಲಿ ಆನು ಅವನ ಬಾಯತ್ತ ಮೆಣಸಿನಕಾಯಿಯನ್ನು ಇಟ್ಟು ರಾಧಾ ಹೇಳಿದಾಗ, ನಾನಿದನ್ನು ತಿನ್ನಲ್ವೇ ಎಂದ ಕೃಷ್ಣ ಕೋಪದಿಂದ. ರಾಧಾ, ಬೇರೆ ಏನಾದರೂ ತಿನ್ನಿಸು ಮಹಾಲಕ್ಷ್ಮಿ ಹೇಳಿದಾಗ, ಅಮ್ಮ, ನನಗೆ ಉಪ್ಪಿನಕಾಯಿ ಇಷ್ಟನೇ ಇಲ್ಲ, ಆದರೂ ಅವನು ತಿನ್ನಿಸುವಾಗ ಅವನಿಗೆ ಬೇಜಾರಾಗುತ್ತೆ, ತಿನ್ನು ಅಂದೆ. ಈಗ ನಾನು ತಿನ್ನಿಸೋವಾಗ ಬೇಡ ಅಂತಿದ್ಯಲ್ಲ, ಈಗ ನನಗೆ ಬೇಜಾರಾಗಲ್ವಾ? ಗಂಡ ಕೊಡೋದನ್ನು ಮಾತ್ರ ಹೆಂಡತಿ ತಿನ್ಬೇಕಾ? ಹೆಂಡತಿ ಕೊಡೋದನ್ನು ತಿನ್ನಬಾರ್ದಾ? ಮುಖ ಸಣ್ಣದು ಮಾಡಿ ನಾಟಕೀಯವಾಗಿ ರಾಧಾ ಹೇಳಿದಾಗ, ಬೇಜಾರಾಗಬೇಡ ರಾಧಾ, ಕೃಷ್ಣ ತಿಂತಾನೆ ಎಂದ ತಾತ. ಕೃಷ್ಣ, ಮದುವೆ ಆದಮೇಲೆ ಇಂಥದ್ದೆಲ್ಲ ಇದ್ದದ್ದೇ, ಅವಳೇನೋ ಆಸೆ ಪಡ್ತಾ ಇದ್ದಾಳೆ, ಜಾಸ್ತಿ ಖಾರ ಇರಲ್ಲ, ತಿನ್ನು ತಾತನ ಮಾತಿಗೆ ಹೋಗುಟ್ಟಿದವ ಅವಳ ಕೈಯಲ್ಲಿದ್ದ ಮೆಣಸಿನಕಾಯಿಯನ್ನು ತೆಗೆದು ಅವನೇ ತಿಂದು, ಖುಷಿನಾ ಕೆಂಗಣ್ಣಿನಲ್ಲಿ ಕೇಳಿದ. ಫುಲ್ ಹ್ಯಾಪಿ ಎಂದಳು ರಾಧಾ ಖುಷಿಯಿಂದ. ಸುಮ್ಮನೆ ಕೂತು ಊಟ ಮಾಡುತ್ತಿದ್ದವನನ್ನು ನೋಡಿದವಳು, ಮೆಣಸಿನ್ಕಾಯಿ ಖಾರ ಇರಲಿಲ್ವಾ? ತೆಪ್ಪ ಕೂತು ಊಟ ಮಾಡ್ತಾ ಇದ್ದಾನಲ್ಲ. ಕೃಷ್ಣನನ್ನು ನೋಡಿ ಮನಸ್ಸಲ್ಲೇ ರಾಧಾ ಹೇಳುತ್ತಿರಬೇಕಾದರೆ, ನನಗೆ ಊಟ ಸಾಕು. ಯಾರ ಮುಖವನ್ನು ನೋಡದೆ ಕೃಷ್ಣ ಎದ್ದು ಹೋದ. ಕೃಷ್ಣ, ಪೂರ್ತಿ ತಿಂದು ಖಾಲಿ ಮಾಡು, ಆಮೇಲೆ ಹೋಗು ವಿಶ್ವನಾಥ್ ಹೇಳಿದರೂ ಕೇಳಿಸಿಕೊಳ್ಳದೆ ಸೀದಾ ಅಲ್ಲಿಂದ ಹೋದ ಕೃಷ್ಣ. ಅವನಿಗೆ ಬೇಡ ಅಂದರೆ ನನಗೂ ಬೇಡ ಎಂದು ಎದ್ದು ಹೋದಳು ರಾಧಾ. ಏನಾಗಿದೆ ಇವರಿಬ್ಬರಿಗೆ? ಅರ್ಧದಲ್ಲೇ ಊಟ ಬಿಟ್ಟು ಹೋದ್ರಲ್ಲ ಗೊಣಗುತ್ತಿದ್ದರು ವಿಶ್ವನಾಥ್. ಕೃಷ್ಣನ ಹಿಂದೆಯೇ ಬಂದಳು ರಾಧಾ. ಓಡಿ ಬಂದ ಕೃಷ್ಣ ಮುಖ ತೊಳೆಯುತ್ತಿದ್ದ. ಅವನನ್ನು ಹಿಂದಕ್ಕೆ ಎಳೆದಳು ರಾಧಾ. ಕೆಂಪಾಗಿದ್ದ ಅವನ ಮುಖ ನೋಡಿ, ಅಲ್ಲ, ಖಾರ ಆಗಿದ್ರೆ ನೀರು ಬೇಕು ಅಂತ ಕೇಳೋದು ತಾನೆ, ಅದಕ್ಕೇನಕ್ಕೆ ಇಷ್ಟೊಂದು ಶೋ ಹೊಡೆದೆ
ಮುಖ ನೋಡು ಟೊಮೆಟೊ ಥರ ಆಗೋಗಿದೆ. ನಗುತ್ತಾ ರಾಧಾ ಹೇಳಿದಾಗ, ಲೇ ರಾಕ್ಷಸಿ, ಮೆಣಸಿನ್ಕಾಯಿ ತಿನ್ನಿಸೋದು ತಿನ್ನಿಸಿ ಈಗ ಆಡ್ಕೊಂಡು ನಗ್ತಾ ಇದೆಯಾ, ಹೋಗಿ ಆಚೆ ಎನ್ನುತ್ತಾ ಅವಳನ್ನು ತಳ್ಳಿದವ ಶೌಚಾಲಯದಿಂದ ಹೊರಗಡೆ ಬಂದು ನೀರು ಕುಡಿಯುತ್ತಿದ್ದ. ಪಾಪ ಸಾಹೇಬ್ರಿಗೆ ಖಾರ ತಡ್ಕೊಳ್ಳೋಕೆ ಆಗ್ತಿಲ್ವೇನೋ, ಬೇಕಾ ನೀರು ಎನ್ನುತ್ತಾ ಅವನಿಗೆ ನೀರು ತೆಗೆದುಕೊಟ್ಟಳು ರಾಧಾ. ಬೇಡ ನನಗೆ ಎಂದವ ಅವನ ಕೈಯಲ್ಲಿದ್ದ ನೀರು ಕುಡಿದ. ಐಸ್ ಕ್ರೀಮನ್ನು ತಂದು ಕೊಟ್ಟವಳು, ತಗೋ ಇದನ್ನಾದರೂ ತಿನ್ನು, ಸ್ವಲ್ಪ ಕಡಿಮೆ ಆಗುತ್ತೆ ಖಾರ ರಾಧಾ ಹೇಳಿದಾಗ, ನನಗೆ ನೀನು ವಿಷ ಕೊಟ್ಟರೂ ಬೇಡ ಕೋಪದಲ್ಲಿ ಹೇಳಿದ ಕೃಷ್ಣ. ನೀನ್ಯಾಕೆ ಉಪ್ಪಿನಕಾಯಿ ತಿನ್ನಿಸ್ಬೇಕಿತ್ತು, ಅದಕ್ಕೆ ನಾನು ಮೆಣಸಿನ್ಕಾಯಿ ತಿನ್ನಿಸ್ದೆ. ಮುಖ ಸಣ್ಣದು ಮಾಡಿ ರಾಧಾ ಹೇಳುತ್ತಿರಬೇಕಾದರೆ, ಉಪ್ಪಿನಕಾಯಿ ಆದರೂ ತಿನ್ನಬಹುದು, ಮೆಣಸಿನ್ಕಾಯಿ ತಿನ್ನೋಕ್ಕಾಗತ್ತಾ ಕೃಷ್ಣನ ಮಾತಿಗೆ. ಅದಕ್ಕೆ ಐಸ್ ಕ್ರೀಮ್ ತಿನ್ನಿಸ್ತಾ ಇರೋದು, ತಿನ್ನು ಎಂದು ಬಲವಂತವಾಗಿಯೇ ತಿನ್ನಿಸಿದ್ದಳು ರಾಧಾ. ಅಬ್ಬಾ, ನಮ್ಮ ಮುಂದೆ ಅದೇನು ನಾಟಕ ಮಾಡ್ತಾರೆ ಇಬ್ಬರೇ ಇರೋವಾಗ ಹೇಗಿರ್ತಾರೆ, ನೀರು ಕುಡಿಸೋದಂತೆ, ಐಸ್ ಕ್ರೀಮ್ ತಿನ್ನಿಸೋದಂತೆ, ಅಬ್ಬಬ್ಬ ಭಾರಿ ಇದ್ದಾರೆ ನಗುತ್ತಾ ಹೇಳಿದ್ದರು ವಿಶ್ವನಾಥ್. ನಕ್ಕಿದ್ದು ಸಾಕು, ಮುಂದಿನ ಕಾರ್ಯ ನೋಡೋಣ ಸಾವಿತ್ರಿ ಹೇಳಿದಾಗ, ಹಾಂ ಮುಂದಿನ ಶಾಸ್ತ್ರಕ್ಕೆಲ್ಲ ಸಿದ್ಧತೆ ಮಾಡಿ, ಇನ್ನೂ ಎಷ್ಟೊಂದು ಕೆಲಸ ಇದೆ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಎನ್ನುತ್ತಾ ಒಳಗಡೆ ಹೋದರು ವಿಶ್ವನಾಥ್. ರಾಧಾ ಕೃಷ್ಣನ ಬಳಿ ಬಂದ ತಂದೆ ತಾಯಿ, ರಾಧಾ ಕೃಷ್ಣಗೆ ಯಾಕೆ ಮೆಣಸಿನ್ಕಾಯಿ ತಿನ್ನಿಸ್ದೆ ಮಹೇಂದ್ರ ಕೇಳಿದರು. ನನ್ನ ಮಗಳು ಹುಳಿ ತಿನ್ನೋದಿಲ್ಲ, ನಿನ್ನ ಮಗ ಯಾಕೆ ಉಪ್ಪಿನಕಾಯಿ ತಿನ್ನಿಸ್ಬೇಕಿತ್ತು ಅಶ್ವಥ್ ಕೇಳಿದಾಗ, ಈಗ ನೀವಿಬ್ರು ಜಗಳ ಮಾಡ್ಕೊಳ್ಬೇಡಿ, ಮುಂದಿನ ಶಾಸ್ತ್ರಕ್ಕೆ ಸಿದ್ಧತೆ ಮಾಡೋದಿದೆ, ಬನ್ನಿ ಎನ್ನುತ್ತಾ ಇಬ್ಬರನ್ನು ಕರೆದುಕೊಂಡು ಹೋದರು ಭಾಗ್ಯ. ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡಲ್ಲ ಕಿಟ್ಟಪ್ಪ, ಗೊತ್ತಿದ್ರು ಬಂದು ನನ್ನ ಹತ್ರ ಜಗಳ ಮಾಡ್ಕೊಳ್ತೀಯಲ್ಲ, ಇದು ಟ್ರೈಲರ್ ಅಷ್ಟೇ, ಇನ್ನು ಮುಂದೆ ಇದೇ ನಿನಗೆ ರಾಧಾ ಹೇಳಿದಾಗ, ಒಂದು ಸಾರಿ ಟೈಮ್ ನಿನ್ನದಿರಬಹುದು, ಇನ್ನೊಮ್ಮೆ ಆ ಟೈಮ್ ನಂದೇ ಆಗಿರುತ್ತೆ, ಟ್ರೈಲರ್ ಜೊತೆಗೆ ಪಿಕ್ಚರ್ ಕೂಡ ತೋರಿಸ್ತೀನಿ ನಿನಗೆ, ಕಾಯ್ತಾ ಇರು ಎಂದ ಕೃಷ್ಣ ಅಲ್ಲಿಂದ ಹೋದ. ಮನೆಯೊಳಗೆ ಹೋಗುತ್ತಿದ್ದ ಕೃಷ್ಣನನ್ನು ತಡೆದ ಸಾವಿತ್ರಿ, ಕೃಷ್ಣ ಇರೋ, ರಾಧಾ ಎಲ್ಲಿ, ಅವಳನ್ನು ಕರಿ, ಇಬ್ಬರಿಗೂ ಆರತಿ ಮಾಡಿ ಒಳಗಡೆ ಕರೆಸ್ಕೋಬೇಕು ಹೇಳುತ್ತಿರಬೇಕಾದರೆ, ನಾನು ಬಂದೆ ಅಜ್ಜಿ ಎನ್ನುತ್ತಾ ಅವನ ಪಕ್ಕ ಬಂದು ನಿಂತಳು ರಾಧಾ. ನಮಿತಾ ಹಾಗೂ ಭಾಗ್ಯ ರಾಧಾ ಕೃಷ್ಣರಿಗೆ ಆರತಿ ಎತ್ತಿದ್ದರು. ರಾಧಾ, ನಿನ್ನ ಗಂಡನ ಹೆಸರು ಹೇಳಿ, ನೀನು ಅವನನ್ನು ಪ್ರೀತಿಯಿಂದ ಏನು ಕರಿತೀಯೋ ಹೇಳಿ ಆಮೇಲೆ ಸೇರೊದ್ದು ಒಳಗಡೆ ಬರಬೇಕು. ಕೃಷ್ಣ, ನೀನು ಕೂಡ ಹಾಗೆ ಅವಳ ಹೆಸರು ಹೇಳಿ ಆಮೇಲೆ ಒಳಗಡೆ ಬರಬೇಕು ನಮಿತಾ ಹೇಳಿದಾಗ, ಕೃಷ್ಣ ಅಣ್ಣ ರಾಧಕ್ಕನ ರಾಕ್ಷಸಿ ಅಂತ ಕರೆಯೋದು ನಿಶು ಹೇಳಿದಾಗ, ರಾಧಾ ಅಕ್ಕ ಕೃಷ್ಣ ಅಣ್ಣನ ಕಿಟ್ಟಪ್ಪ ಅಂತ ಕರೆಯೋದು ಎಂದಳು ನವಮಿ. ಅದೇನೋ ರಾಕ್ಷಸಿ, ಪಾಪ ನಮ್ಮ ರಾಧಾ ರಾಕ್ಷಸಿ ಥರ ಕಾಣ್ತಾಳಾ ಸಾವಿತ್ರಿ ಕೇಳಿದಾಗ, ಪಾಪ ಅಂತೆ ಪಾಪ, ಮಾಡೋ ಒಂದೊಂದು ಕಿತಾಪತಿ ನೋಡಿದ್ರೆ ನಾಲ್ಕು ಬಾರಿಸೋಣ ಅನಿಸುತ್ತೆ, ನಾನು ಸರಿಯಾಗಿ ಇಟ್ಟಿದ್ದೀನಿ ರಾಕ್ಷಸಿ ಅಂತ ಹೆಸರು ಕೃಷ್ಣ ಮನಸ್ಸಲ್ಲೇ ಹೇಳಿಕೊಂಡ. ಲೋ ಕೃಷ್ಣ, ಕಾಣಿಸ್ಕಾಣ್ತಾ ಇದ್ಯಾ ವಿಶ್ವನಾಥ್ ಹೇಳಿದಾಗ, ಪ್ರೀತಿಯಿಂದ ಹಾಗೆ ಕರೆಯೋದು ತಾತ ಎಂದ ಕೃಷ್ಣ. ಸರಿ ರಾಧಾ, ನೀನು ನಿನ್ನ ಗಂಡನ ಹೆಸರು ಹೇಳಬೇಕು, ಕೃಷ್ಣ ನೀನು ನಿನ್ನ ಹೆಂಡತಿ ಹೆಸರು ಹೇಳಬೇಕು ನಮಿತಾ ಹೇಳಿದಾಗ, ಅರ್ಜುನ್ ಕೃಷ್ಣ ಎಂದಳು ರಾಧಾ. ಅನುರಾಧ ಎಂದ ಕೃಷ್ಣ. ಕೃಷ್ಣ ಹಾಗೆ ಹೊರಗಡೆ ಹೋಗೋಕ್ಕೆ ಬಿಡಲ್ಲ, 2000 ನೋಟು ಹಾಕಿದ್ರೇ ಬಿಡೋದು ನಮಿತಾ ಹೇಳಿದಾಗ, ಬಾ ಗಂಡ ಹೆಂಡತಿ ಇಬ್ಬರೂ ಒಂದೇ ಗೊಣಗಿದ್ದರು ಮಹೇಂದ್ರ. ಓಹೋ, ನನ್ನ ಹೆಂಡತಿ ನನ್ನಂಗೆ ಆಗ್ತಾ ಇದ್ದಾಳೆ, ಈ ಕೃಷ್ಣನ ಹತ್ರ 2000 ಕೀಳ್ತಾ ಇದ್ದಾಳೆ, ಒಳ್ಳೆಯದಾಯಿತು ಮನಸ್ಸಲ್ಲೇ ಹೇಳಿದ್ದರು ಮೋಹನ್. 2000 ನೋಟನ್ನು ಆರತಿ ತಟ್ಟೆಗೆ ಹಾಕಿದ ಕೃಷ್ಣ. ಲೋ ಕೃಷ್ಣ, ಸುಮ್ಮನೆ ಹೇಳಿದ್ದು ಕಣೋ, ನೀನು ನಿಜವಾಗ್ಲೂ ಹಾಕಿಬಿಟ್ಟಿಯಲ್ಲ ನಮಿತಾ ಹೇಳಿದಾಗ,
ಹಾಕದೇನು, ಅದು ನನ್ನ ದುಡ್ಡಲ್ವಾ? ಮನಸ್ಸಲ್ಲೇ ಹೇಳಿಕೊಂಡಿದ್ದರು ಮಹೇಂದ್ರ. ರಾಧಾ ಸೇರದ್ದು ಒಳಗಡೆ ಬಾ, ಸಾವಿತ್ರಿ ಹೇಳಿದಾಗ ರಾಧಾ ಸೇರನ್ನು ಒದ್ದು ಒಳಗಡೆ ಬಂದಳು. ಅವಳ ಹಿಂದೆ ಕೃಷ್ಣ ಬಂದ. ಛೇ, ಈ ಏಕೆ ಆಫೀಸ್ಗೂ ಬರ್ತಾ ಇಲ್ಲ, ಜೊತೆಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮೊನ್ನೆ ಕಾಲ್ ಮಾಡಿದ್ದೆ, ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಕಾಲ್ ಅಂತ ಹೇಳಿದ್ದ. ಇದುವರೆಗೂ ಮಾಡಿಲ್ಲ. ಅವನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡೋಕ್ಕೆ ಮೀಟ್ ಆಗೋಣ ಅಂತ ಹೇಳೋಕ್ಕೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಕ್ಕೆ ಏನು ದಾಡಿ ಇವನಿಗೆ? ಗೊಣಗುತ್ತಿದ್ದಳು ವಂದನ. ನೀನೇ ಜೊತೆಗೆ ಮಾತಾಡ್ತಾ ಇದೆಯಾ ವಂದನ ಸ್ನೇಹಿತೆ ನಿತ್ಯ ಕೇಳಿದಾಗ, ಯಾರ ಹತ್ರನೂ ಇಲ್ಲ, ಹಾಡು ಹೇಳ್ತಾ ಇದ್ದೆ ಅಷ್ಟೇ. ನಿತ್ಯ, ಕೃಷ್ಣ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾ? ವಂದನ ಕೇಳಿದಾಗ, ನಿಜಾನೋ ಸುಳ್ಳೋ ಗೊತ್ತಿಲ್ಲ, ರಾಧಾ ಫ್ರೆಂಡ್ ಸ್ವಾತಿ ಹೇಳ್ತಾ ಇದ್ಲು, ರಾಧಾಗೂ ಕೃಷ್ಣಗೂ ಇವತ್ತು ಮದುವೆ ಅಂತೆ. ನಿತ್ಯ ಹೇಳಿದಾಗ, ವಾಟ್, ಮದುವೆನಾ? ಅವಳು ಸುಳ್ಳು ಹೇಳಿರ್ತಾಳೆ, ಅದು ನಿಜ ಆಗಿರಲ್ಲ ಬಿಡು, ವಂದನ ಹೇಳಿದ್ದಳು. ನಿಂಗೆ ಹೇಗೆ ಗೊತ್ತು? ನಿತ್ಯ ಕೇಳಿದಾಗ, ಯಾಕಂದರೆ ಕೃಷ್ಣ ನನಗೆ ಪ್ರಪೋಸ್ ಮಾಡಿದ್ದ, ನನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ದ. ನನಗೂ ಅವನಂದರೆ ಇಷ್ಟ, ಅವನಿಗೂ ರಾಧಾನ ಕಂಡ್ರೆ ಆಗಲ್ಲ, ಮತ್ತೆ ಹೇಗೆ ಮದುವೆ ಆಗೋಕ್ಕೆ ಒಪ್ಪಿಕೊಳ್ತಾನೆ ಆ ಕೃಷ್ಣ? ವಂದನ ಹೇಳಿದಾಗ, ಕೃಷ್ಣ ನಿನಗೆ ಪ್ರಪೋಸ್ ಮಾಡಿದ್ನಾ? ಯಾವಾಗ? ನನಗೆ ಹೇಳಲೇ ಇಲ್ಲ ನೀನು. ನಿತ್ಯ ಕೇಳಿದಾಗ, ನಾನು ಕೃಷ್ಣಗೆ ಓಕೆ ಹೇಳಿರಲಿಲ್ಲ, ಅವನಿಗೆ ಹೇಳಿ ಆಮೇಲೆ ನಿನಗೆ ಹೇಳೋಣ ಅಂದ್ಕೊಂಡೆ ಎಂದಳು ವಂದನ. ಮುಂದೆಯಿಂದ ಹೋಗುತ್ತಿದ್ದ ಸ್ವಾತಿಯನ್ನು ಕರೆದ ವಂದನ, ಸ್ವಾತಿ, ಅದ್ಯಾಕೆ ರಾಧಾಕೃಷ್ಣ ಬಗ್ಗೆ ಏನೇನೋ ಹೇಳ್ತಾ ಇದ್ದೀಯಾ? ಕೃಷ್ಣ ಯಾಕೆ ರಾಧಾನ ಮದುವೆ ಆಗ್ತಾನೆ? ಯಾರ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲದೆ ಅವರ ಇಮೇಜ್ ಡ್ಯಾಮೇಜ್ ಮಾಡಬಾರ್ದು, ವಂದನ ಹೇಳಿದಾಗ, ಸುಳ್ಳಲ್ಲ, ಸತ್ಯ ವಂದನ, ರಾಧಾಗೂ ಕೃಷ್ಣಗೂ ಇವತ್ತು ಮದುವೆ ಆಯಿತು. ಬೇಕಿದ್ರೆ ನನ್ನ ಹತ್ರ ಇನ್ವಿಟೇಷನ್ ಇದೆ, ನೋಡು, ಸ್ವಾತಿ ಮೊಬೈಲ್ ತೋರಿಸಿ ಹೇಳಿದಳು. ಆ ಇನ್ವಿಟೇಷನ್ ನೋಡಿದ ವಂದನಾಗೆ ಕಣ್ಣಂಚಲ್ಲಿ ನೀರು ಬಂದಿತ್ತು. ಸ್ವಾತಿ, ಕೃಷ್ಣ ವಂದನಾಗೆ ಪ್ರಪೋಸ್ ಮಾಡಿದ್ದಂತೆ, ಜೊತೆಗೆ ರಾಧಾಗೆ ಕೌಶಲ್ ಜೊತೆ ಮದುವೆ ಫಿಕ್ಸ್ ಆಗಿತ್ತಲ್ಲ. ನಿತ್ಯ ಕೇಳಿದಾಗ, ಏನು, ಕೃಷ್ಣ ವಂದನಾಗೆ ಪ್ರಪೋಸ್ ಮಾಡಿದ್ನಾ? ರಾಧಾ ಅದೇನೋ ಕಮಿಟ್ಮೆಂಟ್ ಮದುವೆ ಅಂತ ಹೇಳ್ತಾ ಇದ್ಲು. ಅವಳಿಗೂ ಕೃಷ್ಣನ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ, ಮನೆಯವರ ಒತ್ತಾಯಕ್ಕೆ ಮದುವೆಗೆ ಒಪ್ಪಿಕೊಂಡಿದ್ದು. ನೀನು ಫೀಲ್ ಮಾಡ್ಕೋಬೇಡ ವಂದನ, ಕೃಷ್ಣ ಬರಲಿ ಆಫೀಸ್ಗೆ, ಆಮೇಲೆ ವಿಷಯ ಏನು ಅಂತ ಕೇಳಿ ಡಿಸಿಷನ್ ತಗೋ, ಸ್ವಾತಿ ಹೇಳಿದಾಗ, ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ ಅವನು, ಜೋರಾಗಿ ಅಳುತ್ತಾ ಹೇಳಿದ್ದಳು ವಂದನ. ರಾಧಾಕೃಷ್ಣ ಇಬ್ಬರನ್ನು ಎದುರು ಬದುರು ಕುಳಿತುಕೊಳ್ಳಿಸಿ ಮುಂದೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು, ರಾಧಾ, ಕೃಷ್ಣ, ಇದರಲ್ಲಿ ಒಂದು ಉಂಗುರ ಹಾಕ್ತೀವಿ, ಯಾರು ಅದನ್ನು ಹುಡುಕ್ತೀರೋ ಅವರು ಮುಂದಿನ ಜೀವನವನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗ್ತಾರೆ, ನೋಡುವ ಯಾರು ಮೊದಲು ಹುಡುಕ್ತಾರೆ ಅಂತ ಎಂದು ನಮಿತಾ ಒಂದು ಉಂಗುರವನ್ನು ನೀರಿನೊಳಕ್ಕೆ ಹಾಕಿ, ಹುಡುಕಿ ನೋಡುವ ಎಂದರು ಸಾವಿತ್ರಿ. ಇಬ್ಬರು ಆ ಪಾತ್ರೆಯೊಳಗೆ ಕೈ ಹಾಕಿ ಹುಡುಕಾಡಿದರು. ಕೃಷ್ಣನೇ ಮೊದಲು ಉಂಗುರವನ್ನು ಹುಡುಕಿ ತೆಗೆದ. ಸೂಪರ್ ಸೂಪರ್, ಗಂಡು ಮಕ್ಕಳೇ ಸ್ಟ್ರಾಂಗು ಎಂದರು ಮೋಹನ್. ಇನ್ನೊಮ್ಮೆ ಹಾಕ್ತೀವಿ, ನೋಡುವ ಯಾರು ತೆಗಿತಾರೆ ಅಂತ ಎಂದ ನಮಿತಾ ಮತ್ತೊಮ್ಮೆ ಆ ಉಂಗುರವನ್ನು ನೀರಿನೊಳಕ್ಕೆ ಹಾಕಿದರು. ರಾಧಾ, ನಾವು ಹುಡುಗಿರು ಸೋಲ್ಬಾರ್ದು, ಈಗ ನೀನೇ ಗೆಲ್ಲಬೇಕು, ನಮಿತಾ ಹೇಳಿದರು. ಇಬ್ಬರು ಒಬ್ಬರೊಬ್ಬರ ಮುಖ ನೋಡಿಕೊಳ್ಳುತ್ತಾ ಹುಡುಕಾಡಿದರು. ಈ ಬಾರಿ ಉಂಗುರ ರಾಧಾ ಕೈಗೆ ಸಿಕ್ಕಿತ್ತು. ನಮ್ಮ ಹುಡುಗಿನೂ ಕಡಿಮೆ ಇಲ್ಲ ನೋಡಿ, ಅವಳು ಹುಡುಕಿದ್ಲು, ನಮಿತಾ ಹೇಳಿದಾಗ, ನಾನೇ ಬಿಟ್ಟುಕೊಟ್ಟಿದ್ದು ಎಂದ ಕೃಷ್ಣ ರಾಧಾಗೆ ಕಣ್ಣು ಹೊಡೆದು. ಹೋ ಹೌದಾ, ಹಾಗಿದ್ರೆ ನೋಡುವ, ಇಬ್ಬರಿಗೂ ಕಡೆ ಚಾನ್ಸ್ ಕೊಡ್ತಾ ಇದ್ದೀವಿ, ಈಗ ಯಾರಿಗೆ ಸಿಗುತ್ತೋ ಅವರೇ ವಿನ್ನು ಎಂದರು ಮೋಹನ್. ಸರಿ ಎಂದು ಮತ್ತೆ ಉಂಗುರವನ್ನು ನೀರಿನೊಳಗೆ ಹಾಕಿದ್ದರು ನಮಿತಾ. ಇಬ್ಬರು ಹುಡುಕಾಡಿ ಇಬ್ಬರ ಕೈಗೂ ಉಂಗುರ ಸಿಕ್ಕಿತ್ತು. ಹೇ,
ಮೊದಲು ಸಿಕ್ಕಿದ್ದು ನನಗೆ, ನೀನು ಬಿಡೋ. ಕೃಷ್ಣನ ಮುಖ ನೋಡುತ್ತಾ ಮನಸ್ಸಲ್ಲೇ ಹೇಳಿಕೊಂಡಳು ರಾಧಾ. ನಾನು ಯಾಕೆ ಬಿಡಲಿ, ಬೇಕಿದ್ರೆ ನೀನು ಬಿಡು. ರಾಧಾ ಮುಖ ನೋಡಿಕೊಂಡು ಕೃಷ್ಣ ಮನಸ್ಸಲ್ಲೇ ಹೇಳಿಕೊಂಡ. ಇದೇನು ಇಬ್ರು ಮುಖ ಮುಖ ನೋಡ್ಕೊಂಡು ಕೂತಿದ್ದೀರಾ, ಯಾರಿಗೆ ಸಿಕ್ತು ರಿಂಗು? ನಮಿತಾ ಕೇಳಿದಾಗ ರಾಧಾಕೃಷ್ಣ ಇಬ್ಬರ ಕೈಯಲ್ಲಿದ್ದ ಉಂಗುರವನ್ನು ತೋರಿಸಿದ್ದರು. ಪರವಾಗಿಲ್ಲ, ಗಂಡ ಹೆಂಡತಿ ಇಬ್ಬರು ಸಮವಾಗಿ ಜೀವನನ ನಡೆಸ್ಕೊಂಡು ಹೋಗ್ತಾರೆ ಅಂತ ಆಯಿತು ಎಂದು ನಮಿತಾ ಚಪ್ಪಾಳೆ ತಟ್ಟಿದ್ದರು. ಅವರ ಜೊತೆಗೆ ಮಿಕ್ಕವರು ಚಪ್ಪಾಳೆ ತಟ್ಟಿದರು. ಆಟ ಆಡಿದ್ದು ಸಾಕು, ರಾಧಾಕೃಷ್ಣನ ರೆಡಿ ಮಾಡಿ, ಸಾವಿತ್ರಿ ಹೇಳಿದಾಗ. ಈ ರಾತ್ರಿಲಿ ರೆಡಿಯಾಗಿ ಎಲ್ಲಿಗೆ ಹೋಗೋದಿದೆ ಅಜ್ಜಿ? ರಾಧಾ ಕೇಳಿದಾಗ. ಇದೇನು ರಾಧಾ ಹೀಗೆ ಕೇಳ್ತಾ ಇದೆಯಾ, ಇವತ್ತು ನಿಮ್ಮ ಫಸ್ಟ್ ನೈಟ್ ಅಲ್ವಾ? ನಮಿತಾ ಹೇಳಿದಾಗ. ಫಸ್ಟ್ ನೈಟಾ? ರಾಧಾಕೃಷ್ಣ ಮುಖ ಮುಖ ನೋಡಿ ಒಟ್ಟಿಗೆ ಹೇಳಿದರು. ಮತ್ತೊಂದು ಕಡೆಯಲ್ಲಿ ಅಶ್ವಥ್ ಹಾಗೂ ಮಹೇಂದ್ರ ಮುಖ ಮುಖ ನೋಡಿ ಫಸ್ಟ್ ನೈಟಾ ಒಟ್ಟಿಗೆ ಹೇಳಿದ್ದರು. ಅಲ್ಲ, ಇವರೇನೋ ಮಕ್ಕಳು, ಅದಕ್ಕೆ ಹಾಗೆ ಹೇಳಿದ್ರು, ನಿಮ್ಮಿಬ್ರಿಗೂ ಏನಾಯಿತೋ? ಸಾವಿತ್ರಿ ಕೇಳಿದಾಗ. ಅದು ಅದು ಇವತ್ತು ಬೇಡ ಅನಿಸುತ್ತೆ, ಇನ್ನೊಮ್ಮೆ ಒಳ್ಳೆ ದಿನ ನೋಡಿ ಮಾಡಿದ್ರೆ ಆಯಿತು. ಅಶ್ವಥ್ ಹೇಳಿದಾಗ. ಒಳ್ಳೆ ದಿನ ಅಂತ ಕೇಳಿದ ಮೇಲೇ ಇವತ್ತು ಮಾಡ್ತಾ ಇರೋದು. ರಾಧಾ, ಕೃಷ್ಣ ನಡೀರಿ ಇಬ್ಬರು ರೆಡಿಯಾಗಿ. ಸಾವಿತ್ರಿ ಕೃಷ್ಣನನ್ನು ಎಳೆದುಕೊಂಡು ಹೋದರೆ ನಮಿತಾ ರಾಧನನ್ನು ಎಳೆದುಕೊಂಡು ಹೋದರು. ಕರ್ಮ ಕರ್ಮ, ಇನ್ನೂ ಏನೇನು ನೋಡಬೇಕೋ ಈ ಕಣ್ಣಲ್ಲಿ, ಏನೇನು ಕೇಳಬೇಕೋ ಈ ಕಿವಿಯಲ್ಲಿ. ಹಣೆ ಚಚ್ಚಿಕೊಂಡರು ಅಶ್ವಥ್. ಕೆಂಪು ಬಣ್ಣದ ಸೀರೆಗೆ ಗೋಲ್ಡನ್ ಕಲರ್ ಬ್ಲೌಸ್ ಹಾಕಿ, ಹಣೆಯಲ್ಲಿ ಸಿಂಧೂರ, ಮುಖಕ್ಕೆ ಬೇಕಾದಷ್ಟು ಮೇಕಪ್ ಮಾಡಿಸಿ, ಕೂದಲಿಗೆ ಮಲ್ಲಿಗೆ ಹೂವನ್ನು ಮುಡಿದು ರಾಧಾಳನ್ನು ತಯಾರು ಮಾಡಿದ್ದರು ನಮಿತಾ. ಕೃಷ್ಣ ಬಿಳಿ ಪಂಚೆ ಹಾಗೂ ಬಿಳಿಯ ಬಣ್ಣದ ಶರ್ಟ್ ಹಾಕಿ ತಯಾರು ಮಾಡಿದ್ದರು ಅಶ್ವಥ್. ನೋಡೋ, ಒಪ್ಪಂದದ ಷರತ್ತು ನೆನಪಿದೆ ತಾನೆ? ಅವಳಿಂದ ದೂರ ಇರು. ಅವಳ ಹತ್ರ ಹೋಗಿದ್ದು ಗೊತ್ತಾದರೆ ಸುಮ್ಮನೆ ಬಿಡಲ್ಲ ನಿನ್ನ. ಹೇಳಿದ್ದೆಲ್ಲ ನೆನಪಿದೆ ತಾನೇ? ಕೊನೆಯವರೆಗೂ ಬಿಟ್ಟು ಕೃಷ್ಣನ ಬಳಿ ಹೇಳಿದ್ದರು ಮಹೇಂದ್ರ. ಏನೋ ನೆನಪಿದೆ, ಯಾವ ವಿಷಯನ ನೆನಪಿಟ್ಟುಕೊಳ್ಳೋಕೆ ಹೇಳ್ತಾ ಇದೆಯಾ ಕೃಷ್ಣಗೆ? ವಿಶ್ವನಾಥ್ ಹೇಳಿದಾಗ. ವಿಷಯ ಅದೇ ಜಗಳ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಇನ್ನು ಮುಂದೆ ನೀವು ಗಂಡ ಹೆಂಡತಿ ಅದನ್ನು ನೆನಪಿನಲ್ಲಿಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮಹೇಂದ್ರ ಹೇಳಿದಾಗ. ಅವರೇನೋ ಜಗಳ ಮಾಡ್ಕೊಳ್ಳಲ್ಲ, ನೀವೇ ಅವರು ಜಗಳ ಮಾಡ್ತಾರೆ ಅಂತ ಸುಮ್ಮನೆ ನನ್ನ ಮುಂದೆ ಹೇಳ್ತೀರಾ. ಅವರಿಬ್ಬರು ಎಷ್ಟು ಪ್ರೀತಿಯಿಂದ ಇರ್ತಾರೆ. ಕೃಷ್ಣ ಇನ್ನೊಂದು ವರ್ಷದಲ್ಲಿ ನನಗೆ ಮೊಮ್ಮಗಳನ್ನೇ ಕೊಡಬೇಕು, ಗೊತ್ತಾಯ್ತಾ? ವಿಶ್ವನಾಥ್ ಹೇಳಿದಾಗ. ಕೃಷ್ಣ ಮಹೇಂದ್ರ ಅವರ ಮುಖ ನೋಡಿ ಮತ್ತೆ ತಾತನ ಮುಖ ನೋಡಿ ಎಂದ. ಸರಿ ಸರಿ, ಅವನು ಹೋಗಲಿ ಬಿಡು ರೂಮ್ಗೆ, ನೀನು ಹೋಗು. ವಿಶ್ವನಾಥ್ ಹೇಳಿದಾಗ. ಕೃಷ್ಣನ ಕಡೆಗೆ ನೋಡಿದ ಮಹೇಂದ್ರ ಮತ್ತೆ ಸನ್ನೆ ಮಾಡುತ್ತಾ ಅಲ್ಲಿಂದ ಹೋಗುತ್ತಿದ್ದರು. ಕೃಷ್ಣ ಅವರನ್ನು ತಡೆದು, ಡ್ಯಾಡಿ, ನನ್ನ ಫೋನಲ್ಲಿ ಕೇಳಿದ್ದ. ನನ್ನ ಹತ್ರ ಇದೆ, ನಾಳೆ ಕೊಡ್ತೀನಿ, ಈಗ ಹೋಗು. ಮಹೇಂದ್ರ ಹೇಳಿದಾಗ ಕೃಷ್ಣ ಕೋಣೆಗೆ ಹೋದ. ಹಾಲು ಕಾಯಿಸುತ್ತಿದ್ದ ಮಹಾಲಕ್ಷ್ಮಿ ಬಳಿ ಬಂದ ಅಶ್ವಥ್. ಲಕ್ಷ್ಮಿ, ತಗೋ ಈ ಮಾತ್ರೆನ, ಇದನ್ನು ಆ ಹಾಲಲ್ಲಿ ಬೆರೆಸಿಕೊಡು ಎಂದರು. ಯಾವ ಮಾತ್ರೆ ಇದು? ಮಹಾಲಕ್ಷ್ಮಿ ಕೇಳಿದಾಗ. ನಿದ್ದೆ ಮಾತ್ರೆ. ಆ ಕೃಷ್ಣ ಇದನ್ನು ಕುಡಿದು ಮಲಗಲಿ, ಜಾಸ್ತಿ ಪ್ರಶ್ನೆ ಕೇಳಬೇಡ. ವಿಷಯ ಗೊತ್ತಲ್ವಾ ನಿಂಗೆ, ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳಿದಷ್ಟು ಮಾಡು ಎಂದ ಅಶ್ವಥ್ ಮಾತ್ರೆಯನ್ನು ಮಹಾಲಕ್ಷ್ಮಿ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೋದರು. ಅತ್ತಿಗೆ, ಈ ಮಾತ್ರೆನ ನೀವು ಹಾಲಿಗೆ ಹಾಕಬೇಕು ಅಂತಿದ್ದೀರಾ? ನಮಿತಾ ಕೇಳಿದಾಗ. ನನಗೆ ರಾಧಾಕೃಷ್ಣ ಒಂದಾಗೋದು ಮುಖ್ಯ. ನಾನು ಈ ಮಾತ್ರೆನ ಹಾಲಿಗೆ ಹಾಕಲ್ಲ. ಅಣ್ಣ ಮತ್ತು ಇವರಿಗೆ ಆಸ್ತಿ ಹುಚ್ಚು ಹಿಡ್ದಿದೆ, ಅದಕ್ಕೆ ರಾಧಾಕೃಷ್ಣನ ಮದುವೆ ಮಾಡಿಸಿರೋದು. ಇದನ್ನೇ ಇಟ್ಟುಕೊಂಡು ಈ ಭಾವ ಇದ್ದಾಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಈ ಮಾತ್ರೆನ ನಾನು ಹಾಕಲ್ಲ ಎಂದ ಮಹಾಲಕ್ಷ್ಮಿ ಆ ಮಾತ್ರೆಯನ್ನು ಕಿಟಕಿಯಿಂದ ಹೊರಗಡೆ ಬಿಸಾಕಿದ್ದರು. ಹಾಲು ಕಾಯಿಸಿ ಒಂದು ಗ್ಲಾಸ್ನಲ್ಲಿ ಹಾಕಿದರು.
ಆಯ್ತಾ, ಅಲ್ಲಿ ರಾಧಾನ ಕೋಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇಗ ಕೊಡು ಹಾಲನ್ನು ಎನ್ನುತ್ತಾ ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಅಲ್ಲಿಂದ ಹೊರಬಂದು ರಾಧಾ ಬಳಿಗೆ ಬಂದು, ತಗೋ, ಈ ಹಾಲನ್ನು ಆ ಕೃಷ್ಣನಿಗೆ ಕೊಡು, ಇದರಲ್ಲಿ ನಿದ್ದೆ ಮಾತ್ರ ಬೆರೆಸಿದೆ, ಇದನ್ನು ಕುಡಿದು ಬೆಳಗ್ಗಿನವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಎಂದು ಹೇಳಿ ರಾಧಾ ಕೈಗೆ ಕೊಟ್ಟರು ಅಶ್ವಥ್. ಸರಿ ಡ್ಯಾಡಿ ಎನ್ನುತ್ತಾ ಕೃಷ್ಣ ಇದ್ದ ಕೋಣೆಗೆ ಹೋದಳು ರಾಧಾ. ಹೇಯ್, ನೀವೇನ್ರೋ ಮಾಡ್ತಾ ಇದ್ದೀರಾ? ಹೊರಗಡೆ ಹೋಗ್ರೋ. ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಅವರು ಹೇಳಿದ್ದನ್ನೆಲ್ಲ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ, ಮಲ್ಕೊಳ್ಬೇಕು. ಕೃಷ್ಣ ಬೆಡ್ ಮೇಲೆ ಕೂತು ಆಟ ಆಡುತ್ತಾ ಇದ್ದ ನಿಶಾಂತ್ ಹಾಗೂ ನವಮಿ ಬಳಿ ಹೇಳಿದ. ಸ್ವಲ್ಪ ಹೊತ್ತು ಆಡ್ತೀವಿ ಅಣ್ಣ. ನವಮಿ ಹೇಳುತ್ತಿರಬೇಕಾದರೆ ರಾಧಾ ಒಳಗಡೆ ಬಂದಳು. ಅಕ್ಕ, ಅಣ್ಣನ ಹತ್ರ ನೀನಾದರೂ ಹೇಳು, ನಾವು ಇಲ್ಲೇ ಆಟ ಆಡ್ತೀವಿ, ಆಮೇಲೆ ಹೋಗ್ತೀವಿ. ನಿಶು ಹೇಳುತ್ತಿರಬೇಕಾದರೆ, ನಿಶು, ನವಿ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಬನ್ನಿ ಹೊರಗಡೆ. ನಮಿತಾ ಬಂದು ಬೈದಾಗ, ಮಮ್ಮಿ, ಈ ರೂಮ್ ತುಂಬ ಚೆನ್ನಾಗಿದೆ, ನಾವಿಲ್ಲೇ ಇದ್ದು ಆಮೇಲೆ ಬರ್ತೀವಿ, ನವಮಿ ಹೇಳಿದಳು. ನವಿ, ನಿಶು, ಈಗ ನೀವು ಬರ್ತೀರೋ ಅಥವಾ 4 ಬಾರಿಸ್ಲೋ ಎನ್ನುತ್ತಾ ಇಬ್ಬರನ್ನು ಅಲ್ಲಿಂದ ಹೊರಗಡೆ ಎಳೆದುಕೊಂಡು ಹೋಗಿ ಹೊರಗಡೆಯಿಂದ ಬಾಗಿಲು ಹಾಕಿದ್ದರು ನಮಿತಾ. ರಾಧಾ ಕಡೆಗೆ ನೋಡಿದ ಕೃಷ್ಣ, ರಾಕ್ಷಸಿ, ಶುರು ಹಚ್ಕೊಳ್ಳೋಣ್ವಾ ಎನ್ನುತ್ತಾ ಅವಳ ಬಳಿಗೆ ಬಂದ ಕೃಷ್ಣ. ಹೇ, ಏನೋ ಹೇಳ್ತಾ ಇದೆಯಾ? ಅಪ್ಪನಿಗೆ ಹೇಳ್ತೀನಿ, ರಾಧಾ ಹೇಳಿದಾಗ, ಇಲ್ಲಿ ನಿಮ್ಮಪ್ಪನೂ ಇಲ್ಲ, ನಮ್ಮಪ್ಪನೂ ಇಲ್ಲ, ಯಾವ ಒಪ್ಪಂದನೂ ಇಲ್ಲ, ನಾನು ನೀನು ಇಬ್ಬರೇ ಎನ್ನುತ್ತಾ ಮುಂದೆ ಮುಂದೆ ಹೆಜ್ಜೆ ಇಡುತ್ತಿದ್ದ ಕೃಷ್ಣ. ಹಿಂದೆ ಹಿಂದೆ ಹೋಗುತ್ತಿದ್ದಳು ರಾಧಾ. ಹೇಯ್, ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಜೋರಾಗಿ ಕೂಗಾಡ್ತೀನಿ, ರಾಧಾ ಹೇಳಿದಾಗ, ಇವತ್ತು ನೀನು ಎಷ್ಟು ಬೇಕಾದರೂ ಕೂಗಾಡು, ಯಾರೂ ಬರಲ್ಲ ನಿನ್ನ ಹೆಲ್ಪ್ಗೆ. ಆವಾಗೇನೋ ಟ್ರೈಲರ್ ತೋರಿಸಿದ್ದು ಅಂತ ಹೇಳ್ದೆ, ಈಗ ಬಾ, ಪಿಕ್ಚರ್ ತೋರಿಸ್ತೀನಿ ನಿನಗೆ ಎನ್ನುತ್ತಾ ಅವಳ ಸನಿಹಕ್ಕೆ ಬಂದ ಕೃಷ್ಣ. ಅವಳು ಅಲ್ಲಿಂದ ಹೋಗಲು ಪ್ರಯತ್ನ ಪಡಬೇಕಾದರೆ 2 ಕೈಯನ್ನು ಅಡ್ಡವಾಗಿ ಇಟ್ಟ ಕೃಷ್ಣ, ಮಮ್ಮಿ ಎಂದು ಜೋರಾಗಿ ಕೂಗಿದ್ದಳು ರಾಧಾ. ಲೇ, ಸುಮ್ಮನೆ ಹೆದರಿಸಿದ್ದು ಕಣೆ, ಕೂಗಾಡಬೇಡ, ಮುಚ್ಚು ಬಾಯ್ನ ಎಂದವ ಅವಳ ಬಾಯಿಗೆ ಕೈ ಇಟ್ಟ. ಅವನ ಕೈಗೆ ಕಚ್ಚಿದವಳು ಮತ್ತೆ ಕೂಗಾಡಿದಳು. ಏನಾಯಿತು ಎನ್ನುತ್ತಾ ಅಶ್ವಥ್ ಹಾಗೂ ಮಹೇಂದ್ರ ಓಡಿ ಬಂದರು. ಅವರ ಜೊತೆಗೆ ಉಳಿದವರು ಬಂದರು. ಏನಾಯಿತು ರಾಧಾ, ಯಾಕೆ ಕೂಗಾಡ್ದೆ ಅಶ್ವಥ್ ಕೇಳಿದರು. ಏನಾಯಿತು ರಾಧಾ ತಾತ ಕೇಳಿದಾಗ, ಏನೂ ಇಲ್ಲ, ಅಲ್ಲಿ ನೋಡಿ ಹೆದರಿದ್ಲು ಅಷ್ಟೇ ಎಂದ ಕೃಷ್ಣ ಕೈ ಉಜ್ಜುತ್ತ. ಅಷ್ಟೇನಾ? ಅದನ್ನೆಲ್ಲ ನೋಡಿ ಹೆದರಿಕೆ ಆದರೆ ಕೃಷ್ಣನ ಗಟ್ಟಿಯಾಗಿ ತಪ್ಕೊಂಡು ಮಲ್ಗು, ಭಯ ಆಗಲ್ಲ, ನಗುತ್ತಾ ಹೇಳಿದ್ದರು ಸಾವಿತ್ರಿ. ಬನ್ನಿ ಹೊರಗಡೆ ಹೋಗೋಣ ಎಂದ ಸಾವಿತ್ರಿ ಎಲ್ಲರನ್ನೂ ಹೊರಗಡೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದರು. ಸುಮ್ಮನೆ ಇಟ್ಟಿಲ್ಲ ನಾನು ರಾಕ್ಷಸಿ ಅಂತ ಹೆಸರನ್ನು, ಎಲ್ಲರನ್ನು ಕರೆದು ರಂಪ ಮಾಡೋ ಅವಶ್ಯಕತೆ ಇತ್ತಾ? ಹೇಳಿದೆ ತಾನೇ ನಾನು ಸುಮ್ಮನೆ ಹೆದರಿಸಿದ್ದು ಅಂತ ಕೃಷ್ಣ ಹೇಳಿದಾಗ, ನನ್ನೇ ಹೆದರಿಸೋಕ್ಕೆ ಬಂದರೆ ನಾನು ಸುಮ್ಮನೆ ಬಿಡಬೇಕಾ? ಮರ್ಯಾದೆ ತೆಗಿತಾ ಇದ್ದೆ, ಆದರೂ ಪಾಪ ಅಂತ ಬಿಟ್ಟೆ ರಾಧಾ ಹೇಳಿದಾಗ, ಮಾಡೋದೆಲ್ಲ ಮಾಡಿ ಈಗ ಹೀಗೆ ಹೇಳ್ತಾ ಇದೆಯಾ? ಅಪ್ಪ ಮತ್ತು ಮಾವ ನನ್ನ ಕೆಕ್ಕರ್ಸ್ಕೊಂಡು ನೋಡ್ಕೊಂಡು ಹೋದರು, ಇನ್ನು ನಾಳೆ ಅದೇನು ಕಾದಿದೆಯೋ ತಲೆ ಕೆರೆದುಕೊಳ್ಳುತ್ತಾ ಹೇಳಿದ್ದ ಕೃಷ್ಣ. ತಗೋ, ಈ ಹಾಲು ಕುಡಿದು ಮಲ್ಕೋ. ರಾಧಾ ಹಾಲಿನ ಗ್ಲಾಸನ್ನು ಅವನ ಮುಂದೆ ಇಟ್ಟಳು. ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಎಂದ ಕೃಷ್ಣ. ಹಾಗೆಲ್ಲ ಹೇಳೋ ಹಾಗಿಲ್ಲ, ಡ್ಯಾಡಿ ಹೇಳಿದ್ದಾರೆ ನಿನಗೆ ಇದನ್ನು ಕುಡಿಸ್ಲೇಬೇಕು ಅಂತ, ತಗೋ ಕುಡಿ ಮತ್ತೆ ರಾಧಾ ಹೇಳಿದಾಗ, ಅದೇನು ಸ್ಪೆಷಲ್ ಇದೆ ಈ ಹಾಲಲ್ಲಿ? ನನಗೆ ಕುಡಿಸ್ಲೇಬೇಕು ಅಂತ ಹೇಳಿದ್ದಾರೆ ಅಂದರೆ ಏನೋ ಇರಬೇಕು ಕೃಷ್ಣ ಹೇಳಿದಾಗ, ಸ್ಪೆಷಲ್ ಏನೂ ಇಲ್ಲ, ನಿದ್ದೆ ಮಾತ್ರ ಹಾಕಿದ್ದಾರೆ ಗೊಣಗಿದ್ದಳು ರಾಧಾ. ಏನು ಏನಂದೆ? ನಿದ್ದೆ ಮಾತ್ರೇನಾ? ಹೋ, ನನ್ನ ಮೇಲೆ ನಿಮ್ಮ ಅಪ್ಪನಿಗೆ ನಂಬಿಕೆ ಇಲ್ಲ ಅನ್ನು, ಅದಕ್ಕೆ ಈ ನಿದ್ದೆ ಮಾತ್ರೆ ಕೊಟ್ಟಿರೋದು ಕೃಷ್ಣ ಹೇಳಿದಾಗ,
ಹೌದು, ಅದಕ್ಕೆ ಕೊಟ್ಟಿರೋದು, ಕುಡಿ. ರಾಧಾ ಕೊಟ್ಟಾಗ, ಬೆಳಗ್ಗಿನವರೆಗೂ ಕುಡಿತಾ ಇರು, ನಾನು ಮಲಗ್ತೀನಿ ಎಂದ ಕೃಷ್ಣ. ಮಲಗಲು ಹೋಗಬೇಕಾದರೆ ಲೋಟವನ್ನು ಟೇಬಲ್ ಮೇಲೆ ಇಟ್ಟವಳು, ನಾನು ಬೆಡ್ ಮೇಲೆ ಮಲ್ಕೋತೀನಿ, ನೀನು ಕೆಳಗಡೆ ಮಲಗು ಎಂದು ಬೆಡ್ ಮೇಲೆ ಕೂತು ಹೇಳಿದ್ದಳು. ಬೇಕಿದ್ರೆ ನೀನು ಕೆಳಗಡೆ ಬಿತ್ಕೋ, ನಾನು ಇಲ್ಲೇ ಮಲಗೋದು. ಅವಳನ್ನು ಆಚೆ ತಳ್ಳಿ ಕೃಷ್ಣ ಮಲಗಿದ. ಹೇ, ನನ್ನ ಜೊತೆ ನಾನು ಮಲ್ಕೊಳ್ಳಲ್ಲ, ರಾಧಾ ಹೇಳಿದಾಗ, ಅದಕ್ಕೆ ಹೇಳಿದ್ದು ಕೆಳಗಡೆ ಬಿತ್ಕೋ ಅಂತ, ಹೋಗಿ ಕೆಳಗಡೆ ಮಲ್ಕೋ ಎಂದವ ತಿರುಗಿ ಮಲಗಿದ. ಕಪಾಟಿನಲ್ಲಿ ಇದ್ದ ಎಲ್ಲ ದಿಂಬುಗಳನ್ನು ತಂದು ಬೆಡ್ ಮೇಲೆ ಹಾಕಿದಳು. ಇದೇನೇ, ಈ ರಾತ್ರಿಯಲ್ಲಿ ದಿಂಬು ಮಾರೋಕ್ಕೆ ಹೋಗ್ತಾ ಇದೆಯಾ ಹೇಗೆ? ಕೃಷ್ಣ ಕೇಳಿದಾಗ, ಅಲ್ವೋ, ಇದನ್ನು ಇಲ್ಲಿ ಇಡ್ತೀನಿ, ಈ ದಿಂಬು ದಾಟಿ ನಾನು ಬರಲ್ಲ, ನೀನು ಬರಬಾರ್ದು, ನಿನ್ನ ಮೇಲೆ ನನಗೆ ಚೂರು ನಂಬಿಕೆ ಇಲ್ಲ ಎಂದ ರಾಧಾ ಮತ್ತೊಂದು ಕಡೆ ಮುಖ ಹಾಕಿ ಮಲಗಿದ್ದಳು. ಕೃಷ್ಣ ಕೂಡ ನಿದ್ದೆಗೆ ಜಾರಿದ್ದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.